ಎಲಾಚಿ ಲಸ್ಸಿ ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿದೆ, ಬಟ್ ಸ್ವೀಟ್ ಇಲ್ಲಲ್ಲ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ನೋಡಿ ಇವಾಗ ವಾಶ್ರೂಮ್ ತೋರಿಸ್ತೀನಿ ನಾನು, ಬನ್ನಿ. ಏನ ಅಯ್ಯ ಬೇಡ ಹೋಗ್ಲಿ, ತೋರ್ಸ್ಕೊಳ ಅದೇನ್ ತೋರ್ಸ್ಕೊಳ. ಬನ್ನಿ. ಆರೆಂಜು ಮತ್ತೆ ವಾಟರ್ ಮಿಲನ್ ಈ ರೀತಿ ಮಿಕ್ಸ್ ಮಾಡಿಕೊಂಡು ಕುಡಿತೀನಿ. ಇದು ಒಳ್ಳೆ ಟೇಸ್ಟ್ ಇರುತ್ತೆ ಸಖತ್ತಾಗಿ. ನನ್ನ ಮೇಲೆ ಆಣೆ ಇಟ್ಟೇಳು, ನನ್ನ ಮೇಲೆ ಆಣೆ ಇಟ್ಟೇಳು. ಈ ಟೈಮಲ್ಲಂತೂ ನೀವು ಬರೋಕ್ಕೆ ಹೋಗ್ಬಿಡಿ. ಬರ ಏನಪ್ಪ ಅಂತಂದ್ರೆ ಲಾಡ್ಜ್ ಅರೆಸ್ಟ್ ಆಗ್ಬಿಟ್ಟಿದ್ದೀನಿ. ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ಗೋವಾ ಹೊಟ್ಟಿದ್ದೀನಿ 8:20ಗೆ. ಅಂದ್ರೆ ಏನಪ್ಪ ಅಂದರೆ ಒಂದು ಆಫರ್ ಸಿಕ್ತು ನನಗೆ. 3500 ಇತ್ತು ಎಕನಾಮಿಕ್ ಫ್ಲೈಟ್ ಚಾರ್ಜಸ್ಸು, ಬಟ್ 2506ಗೆ ಒಂದು ಆಫರ್ ಇತ್ತು. ಹಾಗಾಗಿ ನಾನು ನನ್ನ ಸ್ನೇಹಿತರು ಗೋವಾ ಹೊಟ್ಟಿದ್ದೀನಿ ಬಂಧುಗಳೇ. ಅಲ್ಲಿ ಹೋದ್ಮೇಲೆ ನಿಮಗೆ ಏನೇನಿದೆ ಅನ್ನೋದೊಂದು ಎಕ್ಸ್ಪ್ಲೋರ್ ಮಾಡ್ತೀನಿ ನಿಮಗೆ. ಬನ್ನಿ, ನಾನು ಉಳ್ಕೊಂಡಿರೋಂಥ ರೂಮ್ ತೋರಿಸ್ತೀನಿ ನಿಮಗೆ. 117 ನಿಯೋ ಮೆಜೆಸ್ಟಿಕ್, ಪಣಜಿಯಲ್ಲಿ ಬರುತ್ತೆ. ರೂಮ್ ಒಳಗೋಣ. ಇದೆ ನೋಡಿ ರೂಮು, ನಾನು ಉಳ್ಕೊಂಡಿರೋಂಥ ರೂಮು. ಇದು ಪ್ಯಾಕೇಜಲ್ಲಿ ಇರೋದು. ನಾನು ಹೇಳ್ತೀನಿ ನಿಮಗೆ ಯಾವ ರೀತಿ ಅಂತೇಳಿ. ಎರಡು ಬೆಡ್ ಇದೆ, ಅದೇ ರೀತಿ ಟಿವಿ ಕೂಡ ಇದೆ, ಹಾಲು. ಓ, ಇಲ್ಲಿ ಕೆಟಲ್ ಇದೆ. ಕೆಳಗಡೆ ನೋಡೋಣ. ಕೆಳಗಡೆ ರೆಫ್ರಿಜರೇಟರ್ ಇದೆ, ಅದೇ ರೀತಿ ಅದ್ರ ಮೇಲ್ಗಡೆ ಲಾಕರ್ ಇದೆ. ನೀವೇನಾದ್ರು ಡಾಕ್ಯುಮೆಂಟ್ಸ್ ದುಡ್ಡು ತಂದಿದ್ರೆ ಅಲ್ಲಿ ಇಡ್ಕೊಬೋದು. ನೋಡಿ ರೆಫ್ರಿಜರೇಟರ್ ನೋಡಿದ್ರ ಅದ್ರಲ್ಲಿ ಏನು ಇಡ್ಬೋದು ಅಂತ ಗೊತ್ತು, ಎಣ್ಣೆ ಇಡ್ಬೋದಾ ನೋಡೋಣ. ಇಲ್ಲಿ ನೋಡಿದ್ರೆ ನಿಮಗೆ ಕಬೋರ್ಡ್ ಇದೆ. ಕಬೋರ್ಡಲ್ಲಿ ಬಟ್ಟೆಗಳೆಲ್ಲ ಇಡ್ಕೊಬೋದು, ಎಲ್ಲ ಬಟ್ಟೆ ಶರ್ಟ್ಸ್ ಎಲ್ಲ ನೇತಾಕ್ಬೋದು. ಹ್ಯಾಂಗರ್ ಕೂಡ ಇದೆ. ಕೆಟಲ್ ನೋಡಿ, ಕಾಫಿ ಟೀ, ಲೆಮನ್ ಟೀ ಎಲ್ಲ ಮಾಡ್ಕೊಬೋದು, ಎಲ್ಲದಕ್ಕೂ ಇಟ್ಟಿದ್ದಾರೆ. ಅದೇ ರೀತಿ ಈ ಕಡೆ ಬರ್ತೀನಿ ನೋಡೋಣ. ವಾಶ್ರೂಮ್ ತೋರಿಸ್ತೀನಿ ನಾನು, ಬನ್ನಿ. ಏನ ಅಯ್ಯೋ ಬೇಡ, ಎಲ್ಲ ನೋಡಿರ್ತಾರೆ, ತೋರಿಸ್ಕೊಳ. ಇದೇ ವಾಶ್ರೂಮ್. ಸ್ನಾನ ಮಾಡೋದಕ್ಕೆ ನೋಡಿ ಏನೇನಿದೆ ಅಂತ. ಕೆಫೆ ಇದೆ. ಎವ್ರಿ ಮಾರ್ನಿಂಗ್ 7:30 11:30ವರೆಗೂ ಇಲ್ಲಿ ಬ್ರೇಕ್ಫಾಸ್ಟ್ ಸಿಗುತ್ತೆ ನಿಮಗೆ. ನಾರ್ತ್ ಇಂಡಿಯನ್ ಮತ್ತು ಸೌತ್ ಇಂಡಿಯನ್ ಎರಡು ರೀತಿಯ ಬ್ರೇಕ್ಫಾಸ್ಟ್ಗಳಿರುತ್ತೆ. ವೆರೈಟಿ ಇಲ್ಲಿ ಕೇಕ್ಸ್ ಕೂಡ ಇರುತ್ತೆ, ಸ್ನ್ಯಾಕ್ಸ್ ಇರುತ್ತೆ. ಅದೇ ರೀತಿ ಬಂದರೆ ಸ್ಪೆಷಲ್ ಆಗಿ ಲಸ್ಸಿ ಇರುತ್ತೆ, ಎಲಾಚಿ ಲಸ್ಸಿ. ಭಾಳಷ್ಟು ಜನ ಲೈಕ್ ಮಾಡ್ತಾರೆ, ಇದನ್ನೇ ಕುಡಿತಾರೆ. ಮಾರ್ನಿಂಗ್ ಬಂದ ತಕ್ಷಣ ಬ್ರೇಕ್ಫಾಸ್ಟ್ಗೆ ಎಲಾಚಿ ಲಸ್ಸಿ ಒಂಥರ ಸ್ಪೆಷಲ್ಲು ಇಲ್ಲಿ ನಿಯೋ ಮೆಜೆಸ್ಟಿಕ್ಕಲ್ಲಿ ಹೋಟೆಲಲ್ಲಿ. ಅದನ್ನು ಭಾಳ ಜನ ಲೈಕ್ ಮಾಡ್ತಾರೆ. ಆರೆಂಜ್ ಜ್ಯೂಸ್ ಇರುತ್ತೆ, ವಾಟರ್ ಮೆಲನ್ ಜ್ಯೂಸ್ ಇರುತ್ತೆ, ಮತ್ತಿನ್ನು ಚಾಕ್ಲೇಟ್ಸು ವೆರೈಟಿ ಚಾಕ್ಲೇಟ್ಸ್ ಜ್ಯೂಸ್ಗಳು ಕೂಡ ಇರುತ್ತೆ. ಫ್ರೂಟ್ಸಲ್ಲಿ ಇವಾಗ ಪೈನಾಪಲ್ಲು ಮತ್ತು ಪಪಾಯಿ, ವಾಟರ್ ಮೆಲನ್ನು ಈ ರೀತಿಯಾದ ಎಲ್ಲ ಒಂಥರ ಫ್ರೂಟ್ಸ್ಗಳು ಕೂಡ ಇಟ್ಟಿರ್ತಾರೆ. ಮತ್ತು ಟಿಫನ್ಗಳು ಕೂಡ ಅಷ್ಟೇ. ಟಿಫನ್ ಒಂದು ಭಾಳ ವೆರೈಟಿ ಇರುತ್ತೆ, ಒಂದು 8-10 ನಮೂನಿ ಟಿಫನ್ಸ್ ಇರುತ್ತೆ. ಯಾವ್ದು ಬೇಕೋ ನೀವು ತಿಂಡಿಗಳೆಲ್ಲ ತಿನ್ಬೋದು, ಅವ್ರಿಗೆ ಇಷ್ಟ ಆಗಿದ್ದು. ನೋಡಿ ಇಲ್ಲಿ ಕೇಸರಿ ಬಾತ್ ಇದೆ. ಇವಾಗ ಇಲ್ಲಿ ಕೂಡ ಪರೋಟ ಕೂಡ ಸಿಗುತ್ತೆ. ಅದೇ ರೀತಿಯಾಗಿ ಸಬ್ಜಿ, ಅಂದರೆ ನಾರ್ತ್ ಇಂಡಿಯನ್ಸ್ ಜಾಸ್ತಿ ಬರ್ತಾರಲ್ಲ ಅವರಿಗೆ ಆಲೂ ಸಬ್ಜಿ ಇದೆ. ಇಲ್ಲಿ ಪೂರಿ ಇದೆ, ಪೂರಿಗಳು ಕೂಡ ಇರುತ್ತೆ. ಅಂದರೆ ವೆರೈಟಿ ಚೇಂಜ್ ಆಗ್ತಾ ಇರುತ್ತೆ. ಡೈಲಿ ಏನಪ್ಪ ಅಂತಂದರೆ ಒಂದೇ ಥರ ಮಾಡ್ತಾ ಇರಲ್ಲ, ಚೇಂಜ್ ಆಗ್ತಾ ಇರುತ್ತೆ. ನೋಡಿ ಇಲ್ಲಿ ಪರೋಟ ಕೂಡ ಇದೆ. ಡೈಲಿ ಬೇರೆ ಡಿಶಸ್ ಚೇಂಜ್ ಆಗ್ತಾ ಇರುತ್ತೆ. ಚಟ್ನಿಗಳು ನೋಡ್ಬೋದು, ವೈಟ್ ಚಟ್ನಿ, ಗ್ರೀನ್ ಚಟ್ನಿ, ರೆಡ್ ಚಟ್ನಿ, ಎಲ್ಲ ಥರ ಚಟ್ನಿಗಳು ಕೂಡ ಅವರು ಟೇಸ್ಟ್ ತಕ್ಕಂಗೆ ಹಾಕ್ಕೊಬೋದು ನೀವು. ಮತ್ತು ನೀವು ಈ ಕಡೆ ಬಂದರೆ ಸೂಪ್ ಇರುತ್ತೆ. ಇವಾಗ ಸೂಪ್ ಕುಡಿಯೋರು ಇರ್ತಾರೆ, ಮಾರ್ನಿಂಗ್ ಬಂದರೆ ಸೂಪ್ ಕೂಡ ಕುಡಿಬೋದು. ಎಗ್ ಟು ಆರ್ಡರ್, ಎಗ್ ಐಟಮ್ಸ್ ಎಲ್ಲ ಇಲ್ಲಿ ಸಿಗುತ್ತೆ ನಿಮಗೆ. ಇವಾಗ ಆಮ್ಲೆಟ್ ಆಗಲಿ, ಎಗ್ ಬುರ್ಜಿ ಆಗಲಿ, ಅಥವಾ ಬ್ರೆಡ್ ಆಮ್ಲೆಟ್ ಆಗಲಿ, ಅಥವಾ ಇದು ಎಗ್ ದೋಸೆ ಆಗಲಿ, ಇವೆಲ್ಲ ಮಾಡಿಕೊಡ್ತಾರೆ. ಮತ್ತು ಸ್ನ್ಯಾಕ್ಸ್ ಥರ ಕೇಕ್ಸ್ ಕೂಡ ಇರುತ್ತೆ. ಸ್ವೀಟ್ ಕೇಕ್ಸ್ ಇರುತ್ತೆ, ಚಾಕ್ಲೇಟ್ ಕೇಕ್ಸು, ಬ್ರೆಡ್ ಇರುತ್ತೆ. ಅಂದರೆ ಗ್ರೈನಿಂದ ಮಾಡಿರೋಂಥ ಬ್ರೆಡ್ ಇರುತ್ತೆ, ಅದು ಕೂಡ ತಿಂತಾರೆ. ಭಾಳಷ್ಟು ಜನ ಲೈಕ್ ಮಾಡ್ತಾರೆ. ಇನ್ನು ಮಕ್ಕಳು ಬರ್ತಾರೆ ಅಂತೇಳಿ ಎಲ್ಲ ರೀತಿಯ ಒಂದು ಕೇಕ್ಸ್ಗಳು ಇಟ್ಟಿರ್ತಾರೆ. ಒಂದು 8-10 ವೆರೈಟಿ ಆದ ಕೇಕ್ಸ್ಗಳು ಇಟ್ಟಿರ್ತಾರೆ. ಜಾಮ್ ಇದೆ, ಹನಿ ಇದೆ ಹಾಕೊಂಡು ತಿನ್ನೋದಕ್ಕೆ. ಈ ರೀತಿ ಕೆಫೆಟೇರಿಯನ್ನು
ಮತ್ತು ಕಾಫಿ ಮತ್ತು ಟೀ ಕೂಡ ಸಿಗುತ್ತೆ. ನಿಮಗೆ ಕಾಫಿ ಬೇದ್ರೆ ಕಾಫಿ ತೊಗೊಬೋದು, ಟೀ ಇದ್ರೆ ಟೀ ತಗೊಬೋದು ನೀವು. ಇಲ್ಲ ಅಂತಂದರೆ ಬ್ರೆಡ್ ಟೋಸ್ಟ್ ಕೂಡ ಮಾಡ್ಕೊಬೋದು, ರೋಸ್ಟ್ ಮಾಡ್ಕೊಂಡು ಬ್ರೆಡ್ ಟೋಸ್ಟ್ ಅದು ತಿನ್ಬೋದು. ಹಿಂದ್ಗಡೆ ನೋಡ್ಬೋದು ನೀವು, ಕಾಣಿಸ್ತಾ ಇದೆ ವ್ಯೂ ನಿಮಗೆ. ಇದು ಸ್ವಿಮ್ಮಿಂಗ್ ಫೂಲು. ಈಗಂದರೆ ಬಿಡಿ, ಸಖತ್ ಮಳೆ ಗೋವಾದಲ್ಲಿ, ಮಾನ್ಸೂನ್ ಸೀಸನ್ ಅಲ್ವಾ, ಸಿಕ್ಕಾಬಟ್ಟೆ ಮಳೆ, ಹೊರಗಡೆ ಬರೋದಕ್ಕೆ ಆಗಲ್ಲ. ಎಲ್ಲರೂ ಛತ್ರಿ ಹಿಡ್ಕೊಂಡ್ರೆ ಅಂಬ್ರೆಲಾ ಹಿಡ್ಕೊಂಡು ರೆಡಿ ಇರ್ತಾರೆ. ಯಾಕಂದರೆ ಈ ಮಾನ್ಸೂನ್ ಸೀಸನಲ್ಲಿ ಜಡಿ ಮಳೆ ನೋಡ್ತಾ ಇದ್ರೆ ಹೆಂಗೆ ಬೀಳ್ತಾ ಇದೆ, ದೊಡ್ಡ ಜಡಿ ಮಳೆ ಬೀಳ್ತಾನೇ ಇರುತ್ತೆ. ಹೊರಗಡೆ ಹೋಗೋದಕ್ಕಾಗಲ್ಲ ಛತ್ರಿ ಇಲ್ದಲೇ, ಅಥವಾ 4 ವೀಲರಲ್ಲೇ ಹೋಗ್ಬೇಕಾಗುತ್ತೆ. ಸ್ವಿಮ್ಮಿಂಗ್ ಅಂತೂ ಆಡೋದಕ್ಕಾಗಲ್ಲ. ಇನ್ನು ಈ ಥರ ನೋಡ್ಬೋದು. ಇವಾಗ ಡೈನಿಂಗ್ ಸಾಲಲ್ಲಿ ಮೀಟಿಂಗ್ ಬಂದಿರ್ತಾರೆ ಅಫಿಷಿಯಲ್ಸು, ಆಫೀಸ್ ಕಸ್ಟಮರ್ಸ್ ಇರ್ತಾರೆ, ಅವರೆಲ್ಲ ಮೀಟಿಂಗ್ ಮಾಡೋದಕ್ಕೆ ಇಲ್ಲೆಲ್ಲ ರೆಡಿ ಮಾಡಿಕೊಡ್ತಾರೆ. ಅದ್ರ ಫ್ಯಾಮಿಲಿಗಳು ಕೂಡ ಇಲ್ಲಿ ಕೂತ್ಕೊಂಡು ಊಟ ಮಾಡೋದಕ್ಕೆ ರೆಡಿ ಇದೆ. ಫ್ರೂಟ್ಸ್ ತೊಗೊಂಡಿದ್ದೀನಿ, ಪಪ್ಪಾಯಿ ತೊಗೊಂಡಿದ್ದೀನಿ, ಕಲ್ಲಂಗಡಿ ಹಣ್ಣು, ಪೈನಾಪಲ್ಲು, ಅದ್ರ ಜೊತೆಗೆ ಒಂದು ಮಲ್ಟಿ ಗ್ರೈನ್ಸ್ ಬ್ರೆಡ್ ಇದೆ, ಅದನ್ನು ತೊಗೊಂಡಿದ್ದೀನಿ. ಅದೇ ರೀತಿಯಾಗಿ ಒಂದು ಜಾಮು, ಒಂದು ಹನಿ ಇದೆ. ಮತ್ತು ನಂದು ಯಾವಾಗಲೂ ಏನಪ್ಪ ಅಂತಂದರೆ ಆರೆಂಜು ಮತ್ತು ವಾಟರ್ ಮಿಲನ್ ಈ ರೀತಿ ಮಿಕ್ಸ್ ಮಾಡಿಕೊಂಡು ಕುಡಿತೀನಿ. ಇದು ಒಳ್ಳೆ ಟೇಸ್ಟ್ ಇರುತ್ತೆ, ಸಖತ್ತಾಗಿ ಟೇಸ್ಟ್ ಇರುತ್ತೆ. ಆರೆಂಜು ಮತ್ತು ವಾಟರ್ ಮಿಲನ್ ಹಾಕ್ಕೊಂಡ್ರೆ ಮತ್ತು ನಮ್ಮದು ಬ್ರೆಡ್ ಅಂದರೆ ಭಾಳ ಇಷ್ಟ ನನಗೆ. ಎಲ್ಲಾದರೂ ಬ್ರೆಡ್ ಇತ್ತು ಅಂದರೆ ಬ್ರೆಡ್ ನಾನು ತೊಗೊಳ್ತೀನಿ. ಅದು ಮೊದಲಿಂದನೂ ಅಷ್ಟೇ, ನಾವು ಬ್ರೆಡ್ ಅಂದರೆ ಸಖತ್ ಇಷ್ಟ. ಎಲ್ಲೋದ್ರೂ ಬ್ರೆಡ್ ಮಾತ್ರ ಬಿಡೋದಿಲ್ಲ ನಾನು. ಅದಕ್ಕೆ ಜಾಮ್ ಹಾಕ್ಕೊಂಡು, ಅದಕ್ಕೆ ಹನಿ ಹಾಕ್ಕೊಂಡು ಬಿಡಾಯಿಸ್ತಿರೋದೆ ಸುಮ್ಮನೆ. ಏನಿರಲಿ, ದೋಸೆ ಇರಲಿ, ಪೂರಿ ಇರಲಿ, ಯಾವ ಐಟಮ್ಸ್ಗಳು ಇರಲಿ, ಪರೋಟ ಇದೆ, ಪೂರಿ ಇದೆ, ಅಲ್ಲಿ ಇಡ್ಲಿ ಇದೆ, ಎಲ್ಲ ಇದೆ. ಬಟ್ ಏನಪ್ಪ ಅಂದ್ರೆ ನನಗೆ ಬ್ರೆಡ್ ಇತ್ತು ಅಂತಂದರೆ ಅದ್ರ ಮುಂದೆ ಏನೂ ಇಲ್ಲ. ಮಾಡ್ಕೊಂಡು ಅನ್ಕೊಂಡು ತಿಂತಾ ಇದ್ರೆ ಮಗ ಸೂಪರ್ ಆಗಿರುತ್ತೆ. ಎಲಾಚಿ ಲಸ್ಸಿ ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿದೆ. ಬಟ್ ಸ್ವೀಟ್ ಇಲ್ಲಲ್ಲ, ಸ್ವಲ್ಪ ಇದರಲ್ಲಿದೆ, ಸೂಪರ್ ಆಗಿದೆ. ಬಂಧುಗಳೇ, ನಿಮಗೆ ಹೇಳಿದ್ದೆ ನಾನು ಪ್ಯಾಕೇಜಲ್ಲಿ ಬಂದಿದ್ದೀನಿ ಅಂತೇಳಿ. ಪ್ಯಾಕೇಜ್ ಯಾವ ರೀತಿ ಅಂತಂದರೆ 5000ಗೆ ಲಕ್ಸುರಿ ಸಿಂಗಲ್ ಬೆಡ್ರೂಮ್ ಸಿಗುತ್ತೆ, 6000ಗೆ ಲಕ್ಸುರಿ ಡಬಲ್ ಬೆಡ್ರೂಮ್ ಸಿಗುತ್ತೆ. ಇದರಲ್ಲಿ ನಿಮಗೆ ಏನಿರುತ್ತೆ ಸಿಗುತ್ತೆ ಅಂತಂದರೆ ಬ್ರೇಕ್ಫಾಸ್ಟ್ ಫ್ರೀ ಇರುತ್ತೆ. ಮಿಕ್ಕಿದ್ದು ಡಿನ್ನರು ಮತ್ತು ಲಂಚು ನೀವು ದುಡ್ಡು ಕೊಟ್ಟು ತೊಗೊಳ್ಬೇಕಾಗುತ್ತೆ. ಇವಾಗ ಡಿನ್ನರು ಮತ್ತು ಲಂಚು ಇನ್ಕ್ಲೂಡ್ ಬೇಕು ಅಂತಂದರೆ ಅದು ಬೇರೆ ರೀತಿ ಇದೆ. 8000, 9000, 10,000 ಈ ರೀತಿಯಾಗಿದೆ. ಲಕ್ಸುರಿ ರೂಮ್ಸ್ ಇರುತ್ತೆ. ಇಲ್ಲಿ ನಿಮಗೆ ಸ್ವಿಮ್ಮಿಂಗ್ ಪೂಲ್ ಇದೆ, ಮಸಾಜ್ ಸೆಂಟರ್ ಇದೆ, ಸ್ಪಾ ಇದೆ, ಮೀಟಿಂಗ್ ಹಾಲ್ಸ್ ಅರೇಂಜ್ ಮಾಡಿಕೊಡ್ತಾರೆ. ಅಂದರೆ ಮೀಟಿಂಗ್ ಮಾಡಬೇಕಂದ್ರೆ ಮೀಟಿಂಗ್ ಹಾಲ್ ಕೂಡ ಅರೇಂಜ್ ಮಾಡಿಕೊಡ್ತಾರೆ. ನಿಯೋ ಮೆಜೆಸ್ಟಿಕ್ಕು ನಾರ್ತ್ ಡಿಸ್ಟಿಕ್ ಗೋವಾದಲ್ಲಿ ಬರುತ್ತೆ, ಪೌರಿಯಲ್ಲಿ ಬರುತ್ತೆ. ಇದು ಸೂಪರ್ ಆಗಿದೆ. ಒಂಥರ ಏನಪ್ಪ ಅಂತಂದರೆ 5 ಸ್ಟಾರ್ ಹೋಟೆಲ್ ಇದು ಲಕ್ಸುರಿ ಆಗಿರುತ್ತೆ. ಇಲ್ಲಿ ಬ್ರೇಕ್ಫಾಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ. ನನಗೂ ನನ್ನ ಫ್ರೆಂಡಿಗೂ ಒಂದು ಯಾವುದೋ ಪ್ಯಾಕೇಜ್ ಆಫರ್ ಬಂತು ಅಂತ ಬಂದಿದ್ದು. ಇಲ್ಲಾಂದರೆ ಈ ಥರ ಲಕ್ಸುರಿಯಾಗಿ ಇಷ್ಟು ಕಾಸ್ಟ್ಲಿಯಾಗಿ ನಾನು ಬರ್ತಾ ಇರಲಿಲ್ಲ. ಒಂದೇನೋ ಪ್ಯಾಕೇಜ್ ಆಫರ್ ಇದೆ ಅಂತೇಳಿ ನಾವಿಬ್ಬರು ಬಂದಿದ್ದು ಬಂಧುಗಳಿಗೆ. ನೋಡಿ, ಫುಲ್ ಮಳೆ. ಸ್ವಿಮ್ಮಿಂಗಲ್ಲಿ ಆಟ ಆಡೋಣ ಅಂತಿದ್ದೆ, ಏನು ಮಾಡೋದು, ಫುಲ್ಲು ಮಳೆ ಇದೆ, ಎಲ್ಲೂ ಹೊರಗೆ ಹೋಗ್ತಿಲ್ಲ. ಇವಾಗ ಮಾನ್ಸೂನ್ ಅಲ್ವಾ, ಮಾನ್ಸೂನ್ ಇರೋದ್ರಿಂದ ಮಳೆಗಾಲ. ನಿಮ್ಗೆ ಏನಪ್ಪ ಅಂತಂದರೆ ಗೋವಾಗೆ ಬೆಸ್ಟ್ ಸೀಸನ್ ಯಾವಾಗ ಬರಬೇಕು ಅಂತಂದರೆ ನವಂಬರಿಂದ ಮಾರ್ಚ್ ಅಥವಾ ಏಪ್ರಿಲ್ವರೆಗೂ ಸೂಪರಾಗಿರುತ್ತೆ. ಇನ್ನೊಂದ್ಸಲ ನಮಗೆ ನೆಕ್ಸ್ಟ್ ಟೈಮ್ ನಿಮಗೆ ಎಲ್ಲ ಬೀಚ್ಗಳು ನಾನು ಮಾಡಿ ತೋರಿಸ್ತೀನಿ. ಬಟ್ ಏನಪ್ಪ ಅಂತಂದರೆ ಈಗ ಫುಲ್ ಈ ಮಾನ್ಸೂನ್ ಸೀಸನ್ನು ಮಳೆ ಬರ್ತಾನೆ ಇರುತ್ತೆ. ರಾತ್ರಿಯಿಂದನೂ ಮಳೆ ಬರ್ತಾಯಿದೆ, ಎಲ್ಲೂ ಹೊರಗೆ ಹೋಗಕ್ಕೆ ಆಗ್ತಾ ಇಲ್ಲ. ನಿನ್ನೆ ರಾತ್ರಿಯಿಂದನೂ ಇಲ್ಲೇ ಇದ್ದೀನಿ. ಹಾಗಾಗಿ ಫುಲ್ಲು ಮಳೆ, ಎಲ್ಲೂ ಹೋಗೋಕ್ಕೆ ಚಾನ್ಸ್ ಇಲ್ಲ. ನೀವುಗಳು ಅಷ್ಟೇ ಬರೋದಾದರೆ ಮಾನ್ಸೂನ್ ಟೈಮಲ್ಲಿ ಬರೋಕ್ಕೆ ಹೋಗ್ಬಿಡಿ. ನಾರ್ತ್ ಗೋವಾನೂ ಹೋಗೋಕ್ಕಾಗಲ್ಲ, ಸೌತ್ ಗೋವಾನೂ ಹೋಗೋಕ್ಕಾಗಲ್ಲ. ಇಲ್ಲಿ ಬೀಚಸ್ಗಳಿಗಂತೂ ಹೋಗೋದಿಲ್ಲ. ನೈಟ್ ಕ್ಯಾಂಡಲನ್ನಂತೂ ಇರೋದೇ ಇಲ್ಲ, ಬೀಚ್ಗಳಲ್ಲಿ ಬಿಡೋದೂ ಇಲ್ಲ. ಯಾಕಂದರೆ ದೊಡ್ಡ ದೊಡ್ಡ ಅಲೆಗಳು ಬರ್ತಾ ಇರುತ್ತೆ ಬೀಚಲ್ಲಿ, ಹಾಗಾಗಿ ಬಿಡೋದಿಲ್ಲ. ನೀವೇನೇನು ಬಂದರೂ ಕೂಡ ನವಂಬರಿಂದ ಏನಪ್ಪ ಗೋವಾ ಟೂರಿಗೆ ನಾರ್ತ್ ಗೋವಾ ಮತ್ತು ಸೌತ್ ಗೋವಾ ಟೂರ್ ಮಾಡಬೇಕು ಅಂತಂದರೆ ನವಂಬರಿಂದ ಮಾರ್ಚ್ ಅಥವಾ ಏಪ್ರಿಲ್ ಅಲ್ಲಿವರೆಗೂ 6 ತಿಂಗಳು ಮಾತ್ರ ಚೆನ್ನಾಗಿರುತ್ತೆ.
ಈ ಟೈಮಲ್ಲಂತೂ ನೀವು ಬರೋಕ್ಕೆ ಹೋಗ್ಬಿಡಿ. ನಾನು ಬಂದುಬಿಟ್ಟು ಬರೀ ಏನಪ್ಪ ಅಂತಂದರೆ ಲಾಡ್ಜ್ ಅರೆಸ್ಟ್ ಆಗಿಬಿಟ್ಟಿದ್ದೀನಿ. ಲಾಡ್ಜ್ ಅರೆಸ್ಟ್ ಅಂದರೆ ಐ ಥಿಂಕ್ ಹೊರಗೆ ಬರೋಕ್ಕಾಗ್ತಿಲ್ಲ, ಬರೀ ಲಾಡ್ಜಲ್ಲಿ ಇರೋದಾಗಿದೆ, ಆ ರೀತಿ ಆಗಿದೆ. ಟೂರ್ ಮಾಡಬೇಕಾದ್ರೆ ನವಂಬರ್ ಟು ಮಾರ್ಚ್ ಅಥವಾ ಏಪ್ರಿಲ್ ಈ ತಿಂಗಳಲ್ಲಿ ನೀವು ಟೂರ್ ಮಾಡಿದ್ರೆ ಗೋವಾನ ಸೂಪರಾಗಿ ಎಂಜಾಯ್ ಮಾಡ್ಬೋದು, ಸಖತ್ತಾಗಿರುತ್ತೆ. ನಂತರ ಮಾನ್ಸೂನ್ ಸೀಸನಲ್ಲಿ ಗೋವಾಗೆ ಬಂದು ಬಕ್ರ ಹಾಕೋಬೇಡಿ. ನೀವು ನವಂಬರ್ ಇಂದ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ಬನ್ನಿ, ಅವಾಗ ಸೂಪರ್ ಆಗಿರುತ್ತೆ ವೆದರ್. ನಾನು ಮಾನ್ಸೂನ್ ಸೀಸನ್ ಬಂದ್ಬಿಟ್ಟು ಹೌಸ್ ಅರೆಸ್ಟ್ ಅಂತೀವಲ್ಲ, ಹೌಸ್ ಅರೆಸ್ಟ್ ತರ ಲಾಡ್ಜ್ ಅರೆಸ್ಟ್ ಆಗ್ಬಿಟ್ಟೆ. ಇಲ್ಲೆಲ್ಲೂ ಹೊರಗಡೆ ಹೋಗಕ್ ಆಗ್ತಿಲ್ಲ, ಮಳೆ ಅಂದ್ರೆ ಮಳೆ, ನಿಮಗೆ ನೋಡ್ಬೋದು ಹೊರಗಡೆ ಮಳೆ ಅಂದ್ರೆ ಮಳೆ. ಹಾಗಾಗಿ ನಾನು ಬೇರೆ ಕಡೆ ಹೋಗ್ಬಿಟ್ಟು ಒಳ್ಳೆ ವಿಡಿಯೋ ಮಾಡೋಣ ಅಂತ ಇದ್ದೆ. ನಾನು ನಾಳೆ ಒಂದ್ ದಿವಸ ಇರ್ತೀನಿ, ಆದ್ರೆ ಟ್ರೈ ಮಾಡ್ತೀನಿ. ಒಳ್ಳೆ ಟಾಪಿಕ್ ಅಥವಾ ಯಾವ್ದಾರ ಒಂದು ಒಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋ ಸಿಕ್ತು ಅಂದ್ರೆ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಬಂಧುಗಳೇ. ಮಾಹಿತಿ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಬಂಧುಗಳೇ. ಬಾಯ್ ಬಾಯ್, ಸಿ ಯು. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್, ಸಿ ಯು.